ಪಟ್ಟೆ ಇದು ಯಾವ ಊರು? ಇದು ತೋಟ ಯಾವ ಊರು? ಇದು ಬೆಟ್ಟವರಕೆರೆ ಗ್ರಾಮ. ನಿಮ್ಮ ಹೆಸರು? ಕಿರಣ್ ಅಂತ. ಬೆಟ್ಟವರಕೆರೆ ಗ್ರಾಮ. ಗ್ರಾಮ. ಅದು ತಾಲೂಕು? ತರೀಕೆರೆ. ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆ. ಈ ಈ ಈ ಇದು ಈ ಬೆಳವಣಿಗೆಗೆ ಈಗ ನೀರು ಯಾವಾಗಲೂ ಬೇಕು? ಯಾವಾಗ್ಲೂ ಅಂದ್ರೆ ಒಂದು 15 ದಿವಸಕ್ಕೊಂದ್ಸತಿ ಬಿಡ್ಬೇಕು ನೀರು. ನೀರು ಬಿಡಬೇಕು. ಮತ್ತೆ ಕಳೆ ಹೊಡಿಬೇಕು. ಕಳೆ ಹೊಡಿಬೇಕು, ಬೇಸೆ ಮಾಡ್ಬೇಕು. ಇದು ಅಡಿಕೆ ಫಸಲು ಎಷ್ಟು ತಿಂಗಳಿಗೆ ಎಷ್ಟು? ಇದು ತಿಂಗಳ ಮೇಲೆ 10 ದಿವಸಕ್ಕೆ. ಆಗಸ್ಟ್ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಕೊಯ್ಲು. ಆಗಸ್ಟ್ ತಿಂಗಳಿಗೆ ಕೊಯ್ದ್ಮೇಲೆ ಮತ್ತೆ ತಿಂಗಳ ಮೇಲೆ 10 ದಿವಸಕ್ಕೆ ಕೊಯ್ಯೋದು ಮತ್ತೆ. ಇಲ್ಲ ಸ್ವಲ್ಪ ಜಾಗ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಯ್ತು ತುಂಬಾ ಚೆನ್ನಾಗಿ. ಇದು ಬೇಯಿಸಿರೋ ಅಡಿಕೆ ಮೇಲಕ್ಕೆ ತಗೊಂಡು ಹೋಗೋದು, ಅಲ್ಲಿ ಒಣಾಕೋದು. ಮೇಲ್ಗಡೆ ಇಟ್ಟಿಗೂ ಬಹಳ ಚೆನ್ನಾಗಾಗುತ್ತೆ, ಬೇಗ ಒಣಗುತ್ತೆ, ಶೀತ ಆಗಲ್ಲ ನೆಲ.
ಇವೆಲ್ಲ ಗಾಡಿಗಳು ಯಾಕೆ? ಇವು ಅದೇ ಅಡಿಕೆ ಬೇಯಿಸಿರೋ ಅಡಿಕೆ ಮೇಕ್ ತಗೊಂಡು ಹೋಗೋದು. ಈ ಮೂಲಕ ಈ ಮೂಲಕ ಲಿಫ್ಟ್ ಮೂಲಕ ತಗೊಂಡು ಹೋಗೋದು. ಈಗ ಅಡಿಕೆ ಹೆಂಗ್ ಬೇಯಿಸ್ತೀರ ಅದೊಂಚೂರು ಮಾಹಿತಿ ಕೊಡಿ. ಬರ್ರಿ, ಇದು ಅಡಿಕೆ ಇದು ಒಲೆ, ಇದು ಒಲೆ. ಅಡಿಕೆ ಹಾಕೋದು ಇಲ್ಲಿ ಇಲ್ಲ ಹಿಂಗ್ ಬಂದು ಇದ್ರೊಳಗೆ ಸುರಿಯೋದು. ಆಲ್ರೆಡಿ ಇದು ಅಡಿಕೆ ಐತೆ ಇದರಲ್ಲಿ ಹಾಲಿದೆ, ಹಾಲಿದೆ, ಅಡಿಕೆ ಹಾಲು ಬೇಯಕ್ ಹಾಕಿಲ್ಲ. ಇನ್ನು ಸ್ವಲ್ಪ ಹೊತ್ತು ಆಗ್ತಿದೆ. ಇದು ಅಡಿಕೆ ತೆಗೆಯೋದು, ಇದು ಒಲೆ, ಇದು ಉರೆ ಹಾಕೋದು. ಇದು ಓಪನ್ ಮಾಡ್ಬಿಟ್ಟು ಸೌದೆ ತುಂಬಿ ಒಲೆಗೆ ಉರೆ ಹಾಕ್ಬಿಟ್ರೆ ಅದು ಬೇಯುತ್ತೆ. ಅಡಿಕೆ ಕ್ಲೋಸ್ ಮಾಡ್ಬಿಡೋದು ಅವಾಗ. ಈ ಟೈಪು ಅಡಿಕೆ ತೆಗಿಯೋದಂಗೆ ಅಂದ್ರೆ ಈ ಟೈಪು. ಬರ್ರಿ ಇಲ್ಲಿ, ಅದು ಈ ಗಾಡಿ ಇದೆಯಲ್ಲ, ಈ ಗಾಡಿಗೆ ಅದು ಗೇಟ್ ವಾಲ್ ಸಿಸ್ಟಮ್. ಇದು ಈ ತರ ಆನ್ ಮಾಡಿದ್ರೆ ಆನ್ ಮಾಡ್ಬೋದು. ಹಾಲು ಬರುತ್ತೆ ಬರೀ ಈ ತರ ಬರುತ್ತೆ. ಇದು ಸ್ಟೋರೇಜ್ ಹಾಲು ಒಳಗೆ ಹೋಗುತ್ತೆ. ಇದು ಮಳೆ ಬಾಳ ಹಿಡ್ಕಂತಿತ್ತಲ್ಲ, ಆ ಟೈಮಲ್ಲಿ ಡ್ರೈಯರ್ ಇದು ಅಡಿಕೆ ಇದ್ರೊಳಗ ಸುರಿದ್ರೆ ಇಲ್ಲಿರುತ್ತೆ ಅಡಿಕೆ. ಆಮೇಲೆ ಇದು ಒಂದು 4 ಗಂಟೆ ಬಿಟ್ಟು ಓಪನ್ ಮಾಡ್ಕೊಂಡ್ರೆ ಸ್ವಲ್ಪ ಡ್ರೈ ಆಗಿರುತ್ತೆ. ಇದು ಓಪನ್ ಮಾಡೋದು ಈ ಟೈಪ್. ಇದ್ರಲ್ಲಿ ಅಡಿಕೆ ಇಲ್ಲ, ಬಿಸಿಲು ಇರೋದ್ರಿಂದ ನಾವು ಹಾಕಿಲ್ಲ ಅಡಿಕೆ. ಹಿಂಗ್ ಬಿಡೋದು ಹಿಂಗೆ, ಇದರಲ್ಲಿ ಅಡಿಕೆ ಬಂದು ಇಲ್ಲಿ ಬೀಳುತ್ತೆ. 4 ಡ್ರೈ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ಹಾಕ್ಬಿಟ್ರೆ 1 ಗಂಟೆ ಮಾರ್ಕೆಟಿಗೆ ತಗೊಂಡು ಹೋಗ್ಬೋದು. ಇದು ಡ್ರೈಯರ್ ಅಂತ ಮಿಷನ್ ಹೆಸರು. ಅದು ಕಂಪನಿ ಅವರೊಬ್ರು ಮಾಡಿದ್ರು. ಇದು ಬೇಯಿಸಿದ್ಮೇಲೆ ಒಂದು 4 ರಿಂದ 4.25 ದಿವಸ ಒಳ್ಳೆ ಬಿಸಿಲಿದ್ದು. 4 ದಿವಸ ಫುಲ್ ಡ್ರೈ ಆಗುತ್ತೆ. ಮಾರ್ಕೆಟ್ಗೆ ಹೋಗ್ಬೋದು. 5 ದಿವಸಕ್ಕೆ ಮಾರ್ಕೆಟಿಗೆ ಹೋಗ್ಬೋದು.
ಧನ್ಯವಾದ.